ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಸತ್ಯವೇದದ ಸ್ತ್ರೀಯರ ಬಗ್ಗೆ ನಾವು ಕಲಿತಾ ಇದ್ದೇವೆ. ಬನ್ನಿ ನಮ್ಮ ದೂರದರ್ಶನ ಕೇಂದ್ರದಲ್ಲಿರ್ತಕ್ಕಂಥ ಅತಿಥಿಗಳನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಶ್ರೀಮತಿ ಈಶ್ವರಿ ಅವರೇ. ನಮಸ್ಕಾರ ಶ್ರೀಮತಿ ನಳಿನಾಕ್ಷಿ ಅವರೇ. ನಮಸ್ಕಾರ. ತುಂಬಾ ಸಂತೋಷ ನೀವು ನಮ್ಮ ದೂರದರ್ಶನ ಕೇಂದ್ರಕ್ಕೆ ಬಂದಿದ್ದು. ಇವತ್ತು ನಾವು ಯಾವ ಮಹಿಳೆ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ ಶ್ರೀಮತಿ ಈಶ್ವರಿ ಅವರೇ? ಇವತ್ತು ನಮ್ಮ ನೆಚ್ಚಿನ ಕನ್ಯೆ ಬಗ್ಗೆ ಮರಿಯಳು. ಅದ್ರ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡ. ಈಗ ಮರಿಯಳು ಅಂತ ನಾವು ತೆಗೆದುಕೊಂಡಾಗ ನಾವು ಎಲ್ಲರೂ, ಇಡೀ ಲೋಕದವರು ಯೋಚನೆ ಮಾಡೋದು ಯೇಸು ಸ್ವಾಮಿಯ ತಾಯಿ ಎಂಬತಕ್ಕಂಥ ಒಂದು ಭಾಗ್ಯವನ್ನ ಪಡೆದಿರತಕ್ಕಂಥ ಸ್ತ್ರೀ, ದೇವರ ಯೋಜನೆಯಲ್ಲಿ ನಡೆಸಿರ್ತಕ್ಕಂಥ ಒಂದು ಸ್ತ್ರೀ, ಸಾಕಷ್ಟು ಒಂದು ತ್ಯಾಗಗಳನ್ನ ಮಾಡಿ ಆ ಯೋಜನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಸ್ತ್ರೀಯ ಬಗ್ಗೆ ನಾವು ಮಾತನಾಡಕ್ಕೆ ಹೋಗ್ತಾ ಇದ್ದೀವಿ. ಅವಳ ಹಿನ್ನೆಲೆ ಬಗ್ಗೆ ಅಥವಾ ಆ ಒಂದು ಅವಳು ಯಾವ ಊರಿನವಳು, ಸ್ವಲ್ಪ ಮಾಹಿತಿಯನ್ನು ನೀಡಿ ನಳಿನಾಕ್ಷಿ. ಅವಳು ಮರಿಯಳು ಬಂದು ಕನ್ಯೆ ಆಗಿದ್ಲು. ಅವಳು ನಜರೇತಿನಲ್ಲಿ ವಾಸವನ್ನು ಮಾಡ್ತಾ ಇದ್ಲು. ನಜರೇತಿನಲ್ಲಿ ವಾಸವನ್ನು ಮಾಡುವಾಗೆ ಅವಳಿಗೆ ಯೋಸೆಫನೆಂಬಂಥ ಒಂದು ವ್ಯಕ್ತಿಯ ಜೊತೆ ಒಂದು ನಿಶ್ಚಿತಾರ್ಥ ಕೂಡ ಆಗಿತ್ತು. ಸ್ವಲ್ಪ ನಾವು ಸಾಮಾನ್ಯವಾಗಿ ಲೋಕರೂಢಿಯಾಗಿ ಮಾತಾಡಿ ನೋಡೋಣ ಪಾಸ್ಟರ್. ಇಲ್ಲಿ ಒಂದು ಹೆಣ್ಣು ಒಂದು ವಯಸ್ಸಿಗೆ ಬಂದಿದ್ದಾಳೆ. ಒಂದು ಅವಳು ನಜರೇತಿನಲ್ಲಿ ವಾಸ ಮಾಡತಕ್ಕಂತ, ಹುಟ್ಟು ಬೆಳೆದಿರ್ತಕ್ಕಂಥ ಒಂದು ಸ್ತ್ರೀ ಮರಿಯಳು. ಅವಳಿಗೆ ಯೋಸೇಫ್ ಎಂಬತಕ್ಕಂಥ ವ್ಯಕ್ತಿ ಜೊತೆ ನಿಶ್ಚಿತಾರ್ಥ ಆಗಿದೆ. ನಿಶ್ಚಿತಾರ್ಥ ಆಗಿರ್ತಕ್ಕಂಥ ಸಮಯದಲ್ಲಿ ಇನ್ನು ಸ್ವಲ್ಪ ದಿನಗಳಲ್ಲಿ ಮದುವೆ ಆಗುವ ಒಂದು ತಾರೀಖನ್ನ ಗುರ್ತು ಮಾಡಿದ್ದಾರೆ. ಸೊ ಅದಾದ್ಮೇಲೆ ಏನಾಯ್ತು ಶ್ರೀಮತಿ ಈಶ್ವರಿ ಅವರೇ? ಆಕೆ ದೇವ ಭಕ್ತಳಾಗಿದ್ರು ಇರೋದ್ರಿಂದ ಆ ದೇವರ ಒಂದು ಕೃಪೆಯಲ್ಲಿ ಅವಳು ಬೆಳೀತಾ ಇರಬೇಕಾದ್ರೆ ಈ ದಿನಗಳು ಕಳೆಯುವಾಗ ತಕ್ಷಣಕ್ಕೆ ನೋಡ್ತೀವಿ, ದೂತರು ಬಂದು ಗಿಬ್ರಲೇನು ಬಂದು ಕಾಣಿಸಿಕೊಂಡು ಒಂದು ಶುಭ ಸಮಾಚಾರವನ್ನು ತಿಳಿಸ್ತಾರೆ. ಈಗ ನೀನು ಗರ್ಭಿಣಿಯಾಗುವಿ, ಮತ್ತೆ ನಿನ್ನ ಮಗು ಹೆಸರು ಯೇಸು ಅಂತ. ಆತನು ಮಹಾಪುರುಷನು. ಒಂದು ಕನ್ನಿಕೆ ಸ್ತ್ರೀ, ನಿಶ್ಚಿತಾರ್ಥವನ್ನ ಹೊಂದಿರತಕ್ಕಂಥ ಸ್ತ್ರೀ, ಅವಳಿಗೆ ಈಗ ನಿಶ್ಚಿತಾರ್ಥ ಆಗಿದೆ. ಯೋಸೇಫು ಎಂಬತಕ್ಕಂಥ ಒಬ್ಬ ವ್ಯಕ್ತಿ ಜೊತೆ ನಿಶ್ಚಿತಾರ್ಥ ಆಗಿದೆ. ಅಂಥದ್ರಲ್ಲಿ ಒಬ್ಬ ದೇವದೂತರು ಬಂದು ನಿನಗೆ ಒಂದು ಶುಭ ಸಮಾಚಾರವನ್ನ ನೀಡ್ತೀವಿ ಅಂತ ಹೇಳಿದಾಗ ನಿಜವಾಗ್ಲೂ ಶುಭ ಸಮಾಚಾರವೇ? ನಾನು ನಿಮಗೆ ಕೇಳ್ತಕ್ಕಂಥ ಒಂದು ವೈಯಕ್ತಿಕವಾದ ಒಂದು, ದಿಢೀರಂತ ಒಬ್ಬ ದೇವದೂತರು ಬಂದು ಒಂದು ಕನ್ನಿಕೆ ಸ್ತ್ರೀ ಅವಳ ಹತ್ರ ನಿನಗೊಂದು ಶುಭ ಸಮಾಚಾರ, ನೀನು ಗರ್ಭಿಣಿ ಆಗ್ತೀಯಾ ಅಂತ ಹೇಳಿದ್ರೆ ಅದು ಶುಭ ಸಮಾಚಾರವೇ? ಅವಳು ಸ್ವಲ್ಪ ಮರಿಯಳು ತತ್ತರಿಸಿದಳು. ಇದು ಎಂಥ ಒಂದು ಆಶೀರ್ವಾದ, ಇದು ಏನು ಯಾವ ಥರ ಯೋಚನೆ ಅಂತ ಅವಳಿಗೆ ಸ್ವಲ್ಪ ತಳಮಳ ಆಗಿರಬಹುದು. ಅದನ್ನು ಅವಳು ಸ್ವೀಕರಿಸ್ತಾಳೆ ಮನಪೂರ್ವಕವಾಗಿ. ಈಗ ತಾನೇ ನೀವು ಹೇಳಿದ್ರಿ ಶ್ರೀಮತಿ ಈಶ್ವರಿ ಅವರೇ, ಶ್ರೀಮತಿ ನಳಿನಾಕ್ಷಿ ಅವರಿಗೆ ನಿಮಗೆ ಈ ಪ್ರಶ್ನೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಶ್ರೀಮತಿ ಈಶ್ವರಿ ಅವರು ಹೇಳಿದ್ರು, ಅವಳು ದೇವ ಭಕ್ತಳಾಗಿದ್ದಳು, ಒಳ್ಳೆಯ ಜೀವನದ ಶೈಲಿಯನ್ನ ನಡೆಸ್ತಾ ಇದ್ಲು, ಅವಳು ಒಳ್ಳೆ ಸ್ತ್ರೀ, ಅದಕ್ಕೆ ತಾನೇ ಅವಳು ದೇವರು ಅವಳನ್ನ ಆರಿಸ್ಕೊಂಡಿದ್ದು ಈ ಲೋಕಕ್ಕೆ ಬರೋದಕ್ಕೆ. ಆ ಶುಭ ಸಮಾಚಾರವನ್ನ ದೇವದೂತರು ಬಂದು ಅವಳಿಗೆ ಹೇಳಿದ ಮೇಲೆ ಅವಳು ಯಾವ ರೀತಿ ಒಂದು ಪ್ರತಿಕ್ರಿಯೆಯನ್ನು ನೀಡಿರಬಹುದು? ಇದನ್ನ ನಿಜಕ್ಕೂ ಸ್ವಲ್ಪ ಕಷ್ಟ ಅನ್ಸುತ್ತೆ ಬೋಧಕರೇ. ಯಾಕೆಂತಂದ್ರೆ ಇವಾಗ ವ್ಯಕ್ತಿಗತವಾಗಿ ಇವಾಗ ಹೇಳುವಾಗ ಆ ಹೆಣ್ಣಿಗೆ ಮದುವೆ ನಿಶ್ಚಿತಾರ್ಥ ಕೂಡ ಆಗಿದೆ. ಇನ್ನೇನು ಮದುವೆ ಕನಸಿನಲ್ಲಿದ್ದಾಳೆ ಅವಳು. ಮದುವೆಯನ್ನು ಮಾಡ್ಕೊಳ್ಬೇಕು, ನಾನು 4 ಜನ ಹೇಗಿರ್ತಾರೋ ಆ ರೀತಿ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಅವಳದೇ ಆದ ಒಂದು ಜೀವನವನ್ನು ಕಟ್ಕೊಳ್ಳೋದ್ರಲ್ಲಿ ಅವಳು ಕನಸನ್ನು ಕಾಣ್ತಾ ಇರ್ತ ಸಂದರ್ಭದಲ್ಲಿ ಈ ಸಡನ್ನಾಗಿ ಇದನ್ನು ಅವಳು ಆಲೋಚನೆ ಮಾಡಿರಲಿಲ್ಲ. ಇಂತಹ ಒಂದು ಮದುವೆಗೂ ಮುಂಚೆನೇ ನೀನು ಗರ್ಭಿಣಿ ಆಗ್ತಾ ಇದೆಯಾ, ಒಂದು ಮಗುವನ್ನು ಹಡಿತಾ ಇದೆಯಾ ಅಂತ ಹೇಳ್ತಕ್ಕಂಥ ಮಾತು ನಿಜಕ್ಕೂ ಅವಳಿಗೆ ಎಷ್ಟು ಆಘಾತವನ್ನು ಉಂಟು ಮಾಡಿರ್ಬೋದು. ಇದು ಸಮಾಜ ದೃಷ್ಟಿಯಿಂದ ನೋಡುವಾಗೆ ಇದು ಸಾಮಾನ್ಯವಾಗಿ ಇದು ಶುಭ ಸಮಾಚಾರ ಅಂತ ಹೇಳ್ಕೊಳ್ಳಿಕ್ಕೆ ಕಷ್ಟ ಅಂತಲೇ ಅನಿಸುತ್ತೆ, ಲೋಕಾರೂಢಿಯಾಗಿ ಹೇಳುವಾಗ. ಯಾಕೆಂದ್ರೆ ಮದುವೆಗೂ ಮುಂಚೆ ಒಂದು ಹೆಣ್ಣು ಗರ್ಭಿಣಿಯಾಗಿದ್ದಾಳೆ ಅಂತ ಹೇಳ್ತಕ್ಕಂಥದ್ದು ಸಾಮಾನ್ಯವಾದ ವಿಷಯ ಅಂತೂ ಅಲ್ಲ. ಯಾಕೆಂದ್ರೆ ಅವಳ ಸ್ಥಿತಿಗತಿ ಏನಾಗಿರುತ್ತೆ, ಸಮಾಜ ಅವಳನ್ನ ನೋಡ್ತಕ್ಕಂಥ ಒಂದು ತಿರಸ್ಕಾರದ ಒಂದು ನೋಟ ಹೇಗಿದೆ, ಅದನ್ನೆಲ್ಲ ಎದುರಿಸ್ತಕ್ಕಂಥ ಒಂದು ಶಕ್ತಿ ಇದೆಯಾ ನಮ್ಮ ಹೆಣ್ಮಕ್ಳಲ್ಲಿ? ನಿಜವಾಗ್ಲೂ ಕೂಡ ಇದು ನನ್ನ ಅನಿಸಿಕೆ ಪ್ರಕಾರ ಇಂಥ ಒಂದು ಅದು ಒಂದು ಕಠಿಣವಾದ ಒಂದು ಸಂದರ್ಭ ಅಂತಾನೆ. ಮರಿಯಳ ವಿಚಾರವಾಗಿ ನಾವು ತಗೊಂಡ್ರೆ ಶ್ರೀಮತಿ ಈಶ್ವರಿ ಅವರೇ, ಸ್ವಲ್ಪ ನಾನು ಹೊರಗಡೆ ಯೋಚನೆ ಮಾಡಕ್ಕೆ ಇಷ್ಟಪಡ್ತೀನಿ. ಯೇಸು ಸ್ವಾಮಿ ತನ್ನ ಸೂಕ್ತವಾದ ಸಮಯದಲ್ಲಿ ಜನರನ್ನ ಆಯ್ಕೆ ಮಾಡ್ತಾನೆ. ಒಬ್ಬ ಮೀನು ಹಿಡಿತಾ ಇದ್ದ, ಒಬ್ಬ ಬಲೆಯನ್ನು ಸರಿಪಡಿಸ್ತಾ ಇದ್ದ, ಒಬ್ಬ ಯಾರೋ ತೀರ್ಕೊಂಡಿದ್ದಾರೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಂಥ ಸಮಯದಲ್ಲಿ ಇಲ್ಲ ನೀನು ನನ್ನ ಹಿಂಬಾಲಿಸು ಅಂತ ದೇವರು ಹೇಳಿರ್ತಕ್ಕಂಥದ್ದು ಶಿಷ್ಯರನ್ನ ಆರಿಸ್ಕೊಂಡ ವಿಧದಲ್ಲಿ ನಾವು ನೋಡ್ತೀವಿ. ಸೊ ದೇವರು ತನ್ನದೇ ಆದ ಸಮಯದಲ್ಲಿ ಜನರನ್ನ ಎತ್ಕೊಳ್ತಾನೆ, ಆರಿಸ್ಕೊಳ್ತಾನೆ. ಆ ಆರಿಸ್ಕೊಳ್ತಕ್ಕಂಥ ಸಮಯದಲ್ಲಿ ನಾವು ನೋಡ್ತೇವೆ
ಅದು ಮನುಷ್ಯನಿಗೆ ಲೋಕಾರೂಢಿಯಾಗಿ ನಾವು ಮಾತಾಡುವಾಗ ಅದು ಸಮಯಕ್ಕೆ ಸರಿಯಾಗಿ ಇಲ್ಲದೇ ಇದ್ರೆ ಈ ಮರೆಯಳ ರೀತಿ ಸಿಗಾಕೊಳ್ತಾಳೆ. ಮುಂದೆ ವರ್ಷಿ ಆಮೇಲೆ ಏನಾಯ್ತು ಶ್ರೀಮತಿ ಈಶ್ವರಿ ಅವರೇ? ಅದೇ ಅದು ಸಮಯ, ಅದು ಅವಳು ಪುರುಷನನ್ನು ಅರಿತವಳೆಲ್ಲ ನಾನು ಹೇಗೆ ಅದು ಗರ್ಭಿಣಿ ಆಗ್ತೇನೆ ಅಂತ ಸ್ವಲ್ಪ ಅವಳು ತಳಮಳಗೊಳ್ತಾಳೆ. ಆದ್ರೂ ದೂತರು ಹೇಳ್ತಾರೆ ಏನಂತ ಹೇಳಿದ್ರೆ, ಇದು ಪವಿತ್ರಾತ್ಮನಿಂದ ನಿನಗೆ ಈ ಒಂದು ವರ ಕೊಟ್ಟಿದೆ ಮತ್ತು ಇದು ನೆರವೇರ್ತದೆ. ಈಗ ನಿನ್ನ ಸಂಬಂಧಿಯೂ ಸಹ ಎಲಿಜಬೆತ್ತಳು ಅವಳು ಗರ್ಭಿಣಿಯಾಗಿದ್ದಾಳೆ, ಮುಪ್ಪಿನಲ್ಲಿ ಗರ್ಭಿಣಿಯಾಗಿದ್ದಾಳೆ ಅಂತ ಹೇಳ್ತಾರೆ. ಸೊ ಇದು ದೇವರ ವಾಕ್ಯ ಬಂದು ಯಾವಾಗಲೂ ಸುಳ್ಳಾಗೋದಿಲ್ಲ, ಅದು ಸತ್ಯವಾಗ್ತದೆ. ಆದರೆ ಅದನ್ನು ಎದುರಿಸಲಿಕ್ಕೆ ಅವಳು ಬಹಳ ಚಿಕ್ಕವಳಾಗಿರ್ತಾಳೆ, ಆದರೂ ದೇವರಿಗೆ ಈಗ ನಾವು ಸಾಕಷ್ಟು ಮರೆಯಳ ಬಗ್ಗೆ ಮಾತಾಡಾಯ್ತು. ನಿಶ್ಚಿತಾರ್ಥವನ್ನ ಮಾಡಿಕೊಂಡಿರ್ತಕ್ಕಂಥ ಗಂಡಸಾದ ಯೋಸೇಪನ ಮನಸ್ಸಲ್ಲಿ ಏನಾಗ್ತಾ ಇರ್ಬೋದು ಶ್ರೀಮತಿ ನಳಿನಾಕ್ಷಿ ಅವರೇ? ಅದು ಕೂಡ ಒಂದು ಕಠಿಣವಾದ ಒಂದು ಪರಿಸ್ಥಿತಿ ಅಂತಲೇ ಹೇಳ್ತೀನಿ ಪಾಸ್ಟ್ರೆ. ಏಕೆಂತಂದರೆ ಒಂದು ಹೆಣ್ಣು ಯಾವ ರೀತಿ ತನ್ನ ಜೀವನವನ್ನು ಕಟ್ಕೊಳ್ಬೇಕು ಅನ್ನೋ ಆಸೆ ಒಂದು ಹೆಣ್ಣಿಗಿರುತ್ತೋ ಅದೇ ಆಸೆ ಬಹುಶಃ ಗಂಡಿಗೂ ಕೂಡ ಇರುತ್ತೆ. ನನ್ನ ಹೆಂಡತಿ ಹೀಗೆ ಇರಬೇಕು, ಈ ಥರ ಪರಿಶುದ್ಧಳಾಗಿರಬೇಕು, ನನಗಾಗಿ ಮೀಸಲಾಗಿರಬೇಕು ಅನ್ನೋ ಆಸೆ ಸಹಜವಾಗಿ ಬಂದಂಥ ಒಂದು ವಿಷಯ. ಅಂಥ ಸಂದರ್ಭದಲ್ಲಿ ತಾನು ಮದುವೆ ಆಗ್ತಕ್ಕಂಥ ಹೆಂಡತಿ ಗರ್ಭಿಣಿ ಆಗಿದ್ದಾಳೆ ಅಂತ ಹೇಳುವಾಗ ಆತನಿಗೂ ಕೂಡ ಆಘಾತ ಆಗಿರ್ಬೋದು, ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಏನಿದು? ಯಾಕೆಂದ್ರೆ ನಾವು ಒಂದು ಹೆಣ್ಣನ್ನು ನೋಡುವಾಗ ಈಗ ಸತ್ಯವೇದದಲ್ಲಿ ನೋಡ್ತೀವಿ, ಈ ವಿಷಯವನ್ನ ತಿಳ್ಕೊಂಡಂತ ಯೋಸೇಪ ಬಿಟ್ಟು ಹೋಗ್ಬಿಡೋಣ ಅಂತ ಯೋಚನೆ ಮಾಡ್ತಾನೆ ಅಂತ ನಾವು ಸತ್ಯವೇದದಲ್ಲಿ ಹೇಳ್ತೀವಿ. ಸ್ವಲ್ಪ ಮಾಹಿತಿ ನೀಡಿ. ಅಂದ್ರೆ ಆತನು ಸಜ್ಜನನಾಗಿದ್ದನು, ದೇವಭಕ್ತನಾಗಿದ್ದನು. ಆದ್ರೂ ಈ ರೀತಿ ಒಂದು ಸಂದೇಶವನ್ನು ಕೇಳಿದ ತಕ್ಷಣ ಇದು ಹೇಗೆ ಮರಿಯಳು ನನಗೆ ಮೋಸ ಮಾಡಿದಾಳೆ ಅಥವಾ ಯಾವ ರೀತಿ ಇದು ಗರ್ಭಿಣಿಯಾಗಿ ಆಗ್ತಾಳೆ ಅನ್ನುವಾಗ ಅವಳು ಸ್ವಲ್ಪ ಅವನು ಸಂದೇಹದಿಂದ ಅವನು ಮಲಗಿರುವಾಗ ಅವನು ಕನಸು ಕಾಣ್ತಾನೆ. ಇದು ನೀನು ಹೆದರಬೇಡ ಯೋಸೆಫನೇ, ಅದು ಆಕೆ ಬಂದು ಗರ್ಭಿಣಿ ಆದದ್ದು ಪವಿತ್ರಾತ್ಮನಿಂದ. ಅದಕ್ಕೋಸ್ಕರ ಅವನು ಏನು ಮಾಡ್ತಾನೆ, ಮೊದಲು ನೆನೆಸ್ತಾನೆ, ನಾನು ಬಿಟ್ಬಿಡ್ಬೇಕು, ನಾನು ಯಾರಿಗೂ ಹೇಳ್ದೆ, ಅವಳಿಗೆ ಏನು ಅವಳನ್ನ ಬಯಲಿಗೆ ತರದೆ ನಾನು ಬಿಟ್ಬಿಡ್ತೀನಿ ಅಂತ ನೆನೆಸ್ತಾನೆ. ಸೊ ಯೋಸೇಪನ ಒಳ್ಳೆತನ ಕೂಡ ನಾವು ನೋಡ್ತೀವಿ. ಆದ್ರೆ ಇಲ್ಲಿ ನಾವು ತುಂಬಾ ಮೆಚ್ಚಬೇಕಾಗಿರತಕ್ಕಂಥದ್ದು ಮರಿಯಾಳ ಒಂದು ಗುಣ. ಏಕೆಂದ್ರೆ ಇದು ಆ ಸಮಾಜಕ್ಕೆ ಅವಳಿದ್ದಂಥ ನಜರೇತಲ್ಲಿ ಕೂಡ ಒಂದು ರೀತಿಯಾದ ಒಂದು ಗೊಂದಲ, ಈ ವಿಷಯ ಗೊಂದಲವನ್ನ ಸೃಷ್ಟಿ ಮಾಡಿರ್ತದೆ. ನೋಡಪ್ಪ, ಹುಡುಗಿ ಇನ್ನೂ ಮದುವೆನೇ ಆಗಿಲ್ಲ, ಅಷ್ಟು ಬೇಗ ಗರ್ಭಿಣಿ ಆಗಿದ್ದಾಳೆ ಅಂತ. ನಾವು ನಮ್ಮ ಈ ಚರ್ಚೆನ ಇನ್ನೂ ಮುಂದುವರ್ಸೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ನಾನು ಪುನಃ ನಿಮ್ಮನ್ನ ಭೇಟಿಯಾಗ್ತೀನಿ. ಪ್ರಿಯ ವೀಕ್ಷಕರೇ, ಮರಿಯಳು ಯೇಸು ಸ್ವಾಮಿಯ ತಾಯಿ ಆಶೀರ್ವಾದವನ್ನು ಹೊಂದಿರತಕ್ಕಂಥ ಈ ಮಳೆಯ ಬಗ್ಗೆ ನಮ್ಮ ಚರ್ಚೆ ಇನ್ನು ಸಾಕಷ್ಟು ವಿಷಯಗಳ ಬಗ್ಗೆ ಮಾತನಾಡಕ್ಕೆ ಹೋಗ್ತಾ ಇದ್ದೀವಿ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ನಿಮ್ಮನ್ನು ವಿರಾಮದ ನಂತರ ಭೇಟಿಯಾಗ್ತೀನಿ. ಎಲ್ಲೂ ಹೋಗ್ಬೇಡಿ, ಪುನಃ ಬನ್ನಿ. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ಮರಿಯಳ ಬಗ್ಗೆ ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ, ಬನ್ನಿ. ಈಗ ತಾನೇ ನಾವು ನೋಡಿದ್ವಿ, ಕನ್ಯಕೆಯಾಗಿರ್ತಕ್ಕಂಥ ಮರಿಯಳು, ಅವಳ ಸ್ಥಿತಿಗತಿಯನ್ನ ನಾವು ಅದ್ರ ಬಗ್ಗೆ ಮಾತಾಡಿದ್ವಿ. ಸ್ವಲ್ಪ ಮುಂದುವರಿಸೋಣ ಮರಿಯಳ ಜೀವನದ ಬಗ್ಗೆ. ಈಗ ಯೋಸೇಪನ ಜೊತೆ ನಿಶ್ಚಿತಾರ್ಥ ಆದ ನಂತರ ಯೋಸೇಪನಿಗೆ ಬಂದು ದೇವದೂತರು ಹೇಳಿ ಆ ನಂತರ ಏನಾಯ್ತು ಶ್ರೀಮತಿ ಈಶ್ವರಿ ಅವರೇ? ಆಕೆ ಗರ್ಭವನ್ನು ಧರಿಸಿ ಮತ್ತೆ ಮಗುವನ್ನು ಇಡ್ತಾಳೆ. ಯೇಸು ಅಂತ ಹೆಸರಿಡ್ತಾರೆ. ಮತ್ತು ಅದು ಇಡೀ ಯಾರಿಗೆ ತಿಳಿಸ್ತದೆ ಅಂದರೆ ಕುರುಬರಿಗೆ ಅದು ಮೊದಲನೇದಾಗಿ ತಿಳಿಸ್ತಾರೆ. ಸೊ ಈ ಒಂದು ದೀನಸ್ಥಿತಿಯಲ್ಲಿ ಯೇಸು ಸ್ವಾಮಿ ಈ ಲೋಕಕ್ಕೆ ನರಾವತಾರವನ್ನು ಧರಿಸಿ ಬರುವುದನ್ನು ನೋಡ್ತಾನೆ. ಸೊ ತಂದೆ ತಾಯಿಯಾದವರು ದೇವರ ಒಂದು ಮೆಚ್ಚುಗೆಯಲ್ಲಿ ಆ ಮಗುವನ್ನು ಬೆಳೆಸ್ತಾರೆ ಅಂತ ನೋಡ್ತೇವೆ. ಈಗ ನಾವು ಸತ್ಯವೇದದಲ್ಲಿ ನೋಡ್ತೇವೆ, ಅವಳು ಪವಿತ್ರಾತ್ಮನ ಒಂದು ವರದಿಂದ ಅವಳು ಗರ್ಭಿಣಿ ಆದ ನಂತರ ಅವಳು ಆ ಗರ್ಭಸ್ಥಿತಿಯಲ್ಲಿ ಅವಳು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಕ್ಕಂಥ ಒಂದು ವಿಷಯ ಕೂಡ ನಾವು ನೋಡಿದ್ದೀವಿ. ಅದ್ರ ಸ್ವಲ್ಪ ವಿವರಣೆ ನೀಡಿ. ಆ ಸಂದರ್ಭದಲ್ಲಿ ಆಕೆ ತುಂಬ ಗರ್ಭಿಣಿ ಆಗಿರ್ತಾಳೆ. ಇವಾಗ ಒಂದು ಆಜ್ಞೆಯನ್ನು, ಸರ್ಕಾರದ ಒಂದು ಆಜ್ಞೆ, ಖಾನೆ ಶುಮಾರಿ ಅದನ್ನು ಮಾಡಿಸ್ಬೇಕು ಅನ್ನೋ ಒಂದು ಬರುತ್ತೆ. ಅವರವರು ಒಂದು ಹುಟ್ಟೂರಿಗೆ ಹೋಗಿ ಅವರು ಮಾಡಿಸ್ಬೇಕಾಗಿದೆ. ಅಂಥ ಸಂದರ್ಭದಲ್ಲಿ ಅವರು ವಾಸಸ್ಥಳವನ್ನು ಬಿಟ್ಟು ಈ ನಜರೇತ್ ಅಂತಕ್ಕಂಥ ಬೆತ್ಲೆಹೆಮ್ ಎಂಬ ಒಂದು ಊರಿಗೆ ಅವರು ಬರಬೇಕಾಗುತ್ತೆ. ಅಲ್ಲಿ ಆ ಒಂದು ತುಂಬು ಗರ್ಭಿಣಿಯಾದ ಹೆಂಡತಿಯನ್ನು ಯೋಸೇಫನು ಒಂದು ಕತ್ತಿಯ ಮೇಲೆ ಕೂರಿಸ್ಕೊಂಡು ಅಲ್ಲಿ ಬಂದು ನಿಂತ್ಕೊಂಡಂಥ ಸ್ಥಳದಲ್ಲಿ ಬಹುಶಃ ಇಲ್ಲಿ ನಾವೊಂದು ವಿಷಯವನ್ನು ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು. ಇವತ್ತು ಜಗದ್ರಕ್ಷಕನನ್ನು ಆಕೆ ಗರ್ಭದಲ್ಲಿ ಹೊತ್ಕೊಂಡಿದ್ದಾಳೆ. ಆ ಜಗದ್ರಕ್ಷಕನನ್ನು ಹೊತ್ಕೊಂಡಿರ್ತಕ್ಕಂಥ ಆ ತಾಯಿಗೆ ಆ ಜನನದ ಸಂದರ್ಭದಲ್ಲಿ ಒಂದು ಸಣ್ಣ ಸ್ಥಳ ಕೂಡ ಸಿಗಲಿಲ್ಲ ಅಂತ ಹೇಳುವಾಗ ನಾವು ಆ ಸ್ಥಳಕ್ಕೆ ಹೋಗುವ ಮುನ್ನ ಸ್ಥಳಕ್ಕೆ ಹೋಗುವ ಮುನ್ನ
ಈಗ ಯೋಸೇಪನ ನಾವು ತೆಗೆದುಕೊಂಡಾಗ ತುಂಬ ಗರ್ಭಿಣಿಯನ್ನ ಆ ಒಂದು ಪ್ರಾಣಿಯ ಮೇಲೆ ಅವಳನ್ನ ಜೋಪಾನವಾಗಿಟ್ಟು, ಏಕೆಂದರೆ ಮರಿಯಳು ಜಗತ್ರಕ್ಷಕನ ತಾಯಿ ಆಗ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಯೋಸೇಪನು ಎಷ್ಟು ಜವಾಬ್ದಾರಿಯಿಂದ ಮರಿಯಳನ್ನ ತೆಗೆದುಕೊಂಡು ಹೋಗಿರ್ಬೋದು ಶ್ರೀಮತಿ ಈಶ್ವರಿ ಅವರೇ? ಆತನು ಹೋಗಿ ಬೆತ್ಲೆಹೇಮಿಗೆ ಹೋಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಮತ್ತು ಆ ಒಂದು ಪ್ರೀತಿಯಿಂದ ಜವಾಬ್ದಾರಿಯಿಂದ ಹೋಗಿ ಅವನಿಗೆ ಸ್ಥಳ ಇರೋದಿಲ್ಲ. ಆ ಸ್ಥಳಕ್ಕಾಗಿ ಅವನು ಮನೆ ಮನೆಗೆ ಹೋಗಿ ಕೇಳ್ತಾನೆ ಎಲ್ಲ ಕಡೆ ಬೀದಿಗಳಲ್ಲಿ. ಆದರೆ ನೋಡ್ತೀವಿ ಅವನಿಗೆ ಸ್ಥಳ ಇರೋದಿಲ್ಲ. ಸೊ ಕೊನೆಗೆ ಗೋದಲಿಯಲ್ಲಿ ಅವನು ಹುಟ್ಟಬೇಕಾಗುವ ಒಂದು ಪರಿಸ್ಥಿತಿಯಲ್ಲಿ ನೋಡ್ತೀವಿ. ಈಗ ಗೋದಲಿ ವಿಚಾರವಾಗಿ ನಾವು ಮಾತಾಡುವಾಗ ಮರಿಯಳಿಗೆ ಮೊದಲನೇದಾಗಿ ದೇವದೂತರು ಬಂದು ಪವಿತ್ರಾತ್ಮನ ಮೂಲಕ ನೀನು ಒಂದು ಮಗುವನ್ನು ಹೇರ್ತೀಯ, ಅದು ಜಗತ್ರಕ್ಷಕ ಯೇಸು ಸ್ವಾಮಿ ಅಂತ ಮಾಹಿತಿಯನ್ನು ನೀಡಿದಾಳೆ. ಆ ಮಾಹಿತಿಯನ್ನು ನೀಡಿರುವಾಗ ಖಂಡಿತವಾಗ್ಲೂ ಮರಿಯಳು ಯೋಚನೆ ಮಾಡಿರ್ತಾಳೆ, ಜಗತ್ರಕ್ಷಕ ಊಟಕ್ಕೆ ಹೋಗ್ತಾ ಇದ್ದಾನೆ, ನಾವು ಖಂಡಿತವಾಗ್ಲೂ ಒಂದು ಒಳ್ಳೆ ಆಸ್ಪತ್ರೆ ಅಥವಾ ಒಂದು ಒಳ್ಳೆ ಹೋಟ್ಲು ಅಥವಾ ಒಳ್ಳೆ ಲಾಡ್ಜಿ, ಲೋಕದ ಭಾಷೆಯಲ್ಲಿ ಮಾತಾಡ್ಬೇಕಾದ್ರೆ ಅಲ್ಲಿ ಮಗು ಹುಟ್ಟುತ್ತೆ ಅನ್ನೋ ಒಂದು ಕನಸು ಕಂಡಿರ್ಬೋದಲ್ವಾ ಶ್ರೀಮತಿ ನಳಿನಾಕ್ಷಿ ಅವರೇ? ಬಹುಶಃ ಇರ್ಬೋದು ಪಾಸ್ಟ್ರೆ. ಏಕೆ ಅಂತಂದ್ರೆ ಇದು ಸಹಜವಾಗಿ ಬರುತ್ತೆ. ಏಕೆ ಅಂತಂದ್ರೆ ಇದು ದೇವದೂತರ ಗಬ್ರಿಯಲ್ ಎಂಬಂತ ದೇವದೂತನ ಕೊಟ್ಟಂತ ಒಂದು ಸಂದೇಶ. ಇವತ್ತು ನಾನು ಪವಿತ್ರಾತ್ಮನಿಂದ ನಾನು ಗರ್ಭಿಣಿ ಆಗಿದ್ದೀನಿ ಅಂತ ಹೇಳುವಾಗ ಸಹಜವಾಗಿ ನನಗೆ ಅದೇ ಆ ಒಂದು ಹೆರಿಗೆ ಸಂದರ್ಭದಲ್ಲಿ ಕೂಡ ಅಂಥ ಸ್ಥಳವನ್ನ ದೇವ್ರು ನನಗೆ ದೊರಕಿಸ್ಕೊಡ್ತಾನೆ ಅನ್ನೋ ಒಂದು ಅನಿಸಿಕೆ ಅಥವಾ ಆ ಒಂದು ಆಲೋಚನೆ ಬಹುಶಃ ಅವಳಿಗೆ ಇದ್ದಿರ್ಬೋದು. ಆದರೆ ಇಲ್ಲಿ ಅದಕ್ಕೆ ಒಂದು ವ್ಯತ್ಯಾಸವಾದದನ್ನು ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮೊದಲನೇದಾಗಿ ನಾನು ನೋಡ್ತಕ್ಕಂಥ ವಿಚಾರ, ಮರಿಯಳಿಗೆ ಇದ್ದಂಥ ದೇವರ ನಂಬಿಕೆ. ಮೊದಲನೇದಾಗಿ ದೇವರು ನಡೆಸ್ತಾನೆ ಎಂಬತಕ್ಕಂಥ ನಂಬಿಕೆಯನ್ನು ನಾವು ಈಗಾಗಲೇ ಮಾತಾಡಿದ್ದೇವೆ. ಎರಡನೇದು ಅವಳ ತಾಳ್ಮೆ. ಅವಳು ತಾಳ್ಮೆಯಿಂದ ಆ ಒಂದು ಸ್ಥಿತಿ, ಆ ಪರಿಸ್ಥಿತಿ, ಆ ಒಂದು ರೀತಿಯಾಗಿ ಎಲ್ಲೂ ಸ್ಥಳವಿಲ್ಲದೆ ಎಲ್ಲ ಕೊಠಡಿಗಳು ತುಂಬಿ ತುಳುಕ್ತಾ ಇದ್ವು. ಅಂಥ ಸಮಯದಲ್ಲಿ ಒಂದೇ ಒಂದು ದನದ ಕೊಟ್ಟಿಗೆ, ಮನುಷ್ಯರು ಇರ್ತಕ್ಕಂಥ ಕೊಟ್ಟಿಗೆ ಎಲ್ಲ ದನದ ಕಟ್ಟಿರ್ತಕ್ಕಂಥ ಕೊಟ್ಟಿಗೆಯಲ್ಲಿ ಸ್ಥಳ ಸ್ವಲ್ಪ ಇದೆ, ಆ ಸ್ಥಳವನ್ನು ಉಪಯೋಗಿಸಿ ಅಂತ ಆ ಕೊಟ್ಟಿಗೆಯ ಮಾಲಿಕೆ ಹೇಳುವಾಗ ಏನಾಯ್ತು ಶ್ರೀಮತಿ ಈಶ್ವರಿ ಅವರೇ? ಆಕೆ ಎಲ್ಲ ನೋವನ್ನು ಸಹಿಸ್ಕೊಳ್ತಾಳೆ, ಎಲ್ಲ ನಿಂದನೆ ನೋವು ಎಲ್ಲ ಸಹಿಸಿಕೊಂಡು, ಆದರೂ ಅವಳು ದೇವರ ಒಂದು ಭಕ್ತಿಯಲ್ಲಿ ನಂಬಿಕೆಯಲ್ಲಿ ಎಲ್ಲದರಲ್ಲಿಯೂ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಂಡು ಆಕೆ ಗರ್ಭವನ್ನು ತಾಳಿದಳು ಅಂತ ನೋಡ್ತೀವಿ. ಸೊ ಆಕೆ ಮನಸ್ಸಿನಲ್ಲಿ ಭಾಳ ಸಂತೋಷವಾಯಿತು ಅಂತ ನೋಡ್ತೀವಿ. ಆ ಗರ್ಭವನ್ನು ತಾಳಿದ ಮೇಲೆ ರಕ್ಷಕನು ಹುಟ್ಟಿದ್ದಾನೆ, ಇನ್ನು ಸಮಾಧಾನದ ಪ್ರಭು ರಕ್ಷಕನು ನಮಗಾಗಿ ಹುಟ್ಟಿದ್ದಾನೆ ಅನ್ನುವಾಗ ಅವಳಿಗೆ ಬಹಳ ಸಂತೋಷವಾಯಿತು. ಈಗ ಸ್ತ್ರೀಯರು ಗರ್ಭಿಣಿಯ ಸಮಯದಲ್ಲಿ ಅಥವಾ ಗರ್ಭದ ಸಮಯದಲ್ಲಿ ಅವರು ಮಗುವನ್ನು ಹೇರುವಂತಕ್ಕಂಥ ಸಮಯದಲ್ಲಿ ಅವರು ತುಂಬ ಮಾನಸಿಕವಾಗಿ, ಇಂಗ್ಲೀಷಲ್ಲಿ ಹೇಳ್ತಾರೆ, ಮೂಡಿಯಾಗಿರ್ತಾರೆ ಅಂತ ನಾನು ಕೇಳಲ್ಪಟ್ಟಿದ್ದೇನೆ. ಅವರು ತುಂಬ ಚೂಸಿ ಆಗಿರ್ತಾರೆ, ನನಗೆ ಹಿಂಗೇ ಬೇಕು, ಇದೇ ರೀತಿ ಮಾಡಬೇಕು ಅಂತ ಸಾಕಷ್ಟು ನಾನು ಕೇಳಿದ್ದೇನೆ. ಅಂಥ ಸಮಯದಲ್ಲಿ ಈ ಮರಿಯಳು ದನದ ಕೊಟ್ಟಿಗೆಯಲ್ಲಿ ಅಲ್ಲಿ ದನ, ಹಸು, ಕರು, ಅಶುದ್ಧತೆ, ನಾನಾ ಥರದ ಒಂದು ಮಗುವನ್ನು ಹೇರ್ತಕ್ಕಂಥ ಒಂದು ವಾತಾವರಣ ಇಲ್ಲದೇ ಇರತಕ್ಕಂಥ ಸ್ಥಳದಲ್ಲಿ ಅವಳು ಹೋಗಿ ಮಗುವನ್ನು ಏರಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಅವಳು ಹೆಂಗೆ ಎದುರಿಸಿರ್ತಾಳೆ ಶ್ರೀಮತಿ ಈಶ್ವರಿ ಅವರೇ? ಆಕೆ ಬಂದು ಅವಳ ನಂಬಿಕೆಯಿಂದ ಎಲ್ಲ ಮಾಡಿದಳು. ಅಂದರೆ ಯಾವ ಸ್ಥಳವಾದರೂ ಸರಿ ಅಂತ ಆ ಒಂದು ನೋವಲ್ಲಿ ಮಹಿಳೆಯರು, ವಿಶೇಷವಾಗಿ ತಾಯಿಯಾಗಿ ಗರ್ಭಿಣಿಯಾಗಿ ಈ ಒಂದು ಸಮಯದಲ್ಲಿ, ಹೆರಿಗೆಯ ಸಮಯದಲ್ಲಿ ಅನ್ನುವಾಗ ಆಕೆ ಎಲ್ಲಾದರೂ ಸರಿನೇ ಅಂತ ಒಂದು ದೇವರ ಚಿತ್ತ ತೋರಿಸಿ ನನಗೆ ಆ ಒಂದು ಸ್ಥಳ ಬೇಕಾಗಿದೆ ನನಗೆ ಅಂತ ಹೇಳಿ ಅವಳು ಪ್ರಾರ್ಥಿಸ್ತಿರ್ಬೋದು ಒಳಗೆ. ಧನ್ಯವಾದ ಶ್ರೀಮತಿ ನಳಿನಾಕ್ಷಿ ಅವರೇ. ಈಗ ತಾನೇ ಅವ್ರು ಹೇಳಿದ್ರು, ದೇವರ ನಡೆಸುವಿಕೆ ಹೆಂಗಾದ್ರೂ ಆಗಲಿ, ದೇವರು ನಮ್ಮನ್ನು ಕರೆದಿದ್ದಾನೆ, ದೇವರು ಅದನ್ನು ನೋಡ್ಕೊಳ್ತಾನೆ, ದೇವರ ಜವಾಬ್ದಾರಿ ಅಂತ ದೇವರಿಗೆ ಒಪ್ಪಿಸ್ಕೊಟ್ಬಿಟ್ಟಿದ್ದಾಳೆ ಅಲ್ವೇ? ಖಂಡಿತ ಪಾಸ್ಟ್ರೆ. ಏಕೆಂತಂದರೆ ಸಹಜವಾಗಿ ಅವಳಲ್ಲೂ ಆಸೆ ಇತ್ತು ಅಂತಲೇ ಅಂದ್ಕೊಳ್ಬೇಕು. ಏಕೆಂತಂದರೆ ಒಂದು ಶುದ್ಧವಾದ ಒಂದು ಪರಿಸರದಲ್ಲಿ ಮಗುವನ್ನು ಹಡಿಬೇಕು, ಆವಾಗ ತಾನೇ ಮಗು ಒಂದು ಆರೋಗ್ಯವಾಗಿ ಬದುಕಲಿಕ್ಕೆ ಸಾಧ್ಯ. ಇದೆಲ್ಲ ಬಹುಶಃ ಕನಸು ಸಾಧಾರಣವಾದ, ಅವಳು ಕೂಡ ನಮ್ಮಂತೆ ಒಂದು ಸಾಧಾರಣವಾದ ಸ್ತ್ರೀ, ಹಾಗಾಗಿ ಅವಳಲ್ಲೂ ಕೂಡ ಇಂಥ ಬೈಕ್ಗಳು ಇರೋದ್ರಲ್ಲಿ ಆಶ್ಚರ್ಯ ಖಂಡಿತ ಇಲ್ಲ. ಆದರೆ ದೇವರ ಒಂದು ಚಿತ್ತ ಬೇರೆ ಇತ್ತು, ದೇವ್ರು ಕೊಟ್ಟಂಥ ಸ್ಥಳ ಬೇರೆ ಇತ್ತು. ಆದರೆ ಮುಖ್ಯವಾಗಿ ಇವಳು ದೇವರನ್ನು ಆತ್ಕೊಂಡು, ಏಕೆಂತಂದರೆ ಅವಳು ಕನ್ಯೆಯಾಗಿದ್ದಾಗಲೂ ಕೂಡ ಹೇಳ್ತಕ್ಕಂಥ ಗಬ್ರಿಯೇಲನ ದೂತನ ಸಂದೇಶವನ್ನು ಕೇಳುವಾಗ ಮೊದಲನೇ ಸಲ ಅವಳು ತತ್ತರಿಸಿದ್ರೂ ಕೂಡ ಅವಳು ಅದನ್ನು ಯಾವಾಗ ಅಂಗೀಕರಿಸ್ಕೊಂಡ್ಲೋ ಹಾಗೆ ಬಹುಶಃ ಈ ಸ್ಥಳವನ್ನು ಕೂಡ ಆಕೆ ಅಂಗೀಕರಿಸ್ಕೊಂಡು ಅಲ್ಲಿ ಮಗುವನ ಒಂದು ಜನನ ಆಯಿತು ಅನ್ನೋದನ್ನು ನಮಗೆ ಇವಾಗ ಸತ್ಯವೇದ ತಿಳಿಸ್ಕೊಟ್ಟಿದೆ. ಸೊ ಅವಳು ಎಷ್ಟು ಸಂತೋಷದಲ್ಲಿ
ಜಗತ್ರಕ್ಷಕನ ತಾಯಿ ಆಗಿದ್ದಾಳೆ. ವಾತಾವರಣ ಬೇರೆ ಇದ್ರೂ ಸರಿ, ಜಗತ್ರಕ್ಷಕನ ತಾಯಿ ಆಗಿದ್ದಾಳೆ. ಈ ಇಡೀ ಲೋಕದ ಜಗತ್ತಲ್ಲೇ ಅವಳಷ್ಟು ಆಶೀರ್ವಾದವನ್ನು ಹೊಂದಿರತಕ್ಕಂಥ ಸ್ತ್ರೀ, ಅಥವಾ ಈಗ ನಾವು ಸತ್ಯವೇದದ ಸ್ತ್ರೀಯರ ಬಗ್ಗೆ ನಾವು ಮಾತನಾಡೋಕ್ಕೆ ಹೋಗ್ತಾ ಇದ್ದೀವಿ. ಸಾಕಷ್ಟು ಸ್ತ್ರೀಯರ ಬಗ್ಗೆ ನಮ್ಮ ದೂರದರ್ಶನ ಕೇಂದ್ರದಲ್ಲೂ ಹಾಕಿದ್ದಾರೆ. ಆದರೆ ಮರಿಯಳ ವಿಚಾರವನ್ನು ನಾವು ತೆಗೆದುಕೊಂಡಾಗ ಆಶೀರ್ವಾದವನ್ನು ಸಾಕಷ್ಟು ಹೊಂದಿರತಕ್ಕಂಥ ಮಹಿಳೆ ಅಂತ ನಾವು ಸತ್ಯವೇದದಲ್ಲಿ ನೋಡ್ತೀವಿ. ಅದರ ಬಗ್ಗೆ ಏನಾದರೂ ಸ್ವಲ್ಪ ಮಾಹಿತಿ ನೀಡಿ. ಅಂದರೆ ಆಕೆ ಬಂದು ಅದ ಎಲಿಸಬೆತ್ತಳು ಬಂದು ಸಂಧಿಸಿ, ಈಕೆ ಬಂದು ಮರಿಯಳಿ ಹೋಗಿ ಸಂಧಿಸುವಾಗ ಎಲಿಸಬೆತ್ತಳ ಕೂಸು ಗರ್ಭದಲ್ಲಿ ಇದ್ದುಕೊಂಡು ಅವನು ಹಾರಾಡ್ತಾನೆ. ಹಾರಾಡಿದ ಮೇಲೆ ಆಕೆಯು ಹೇಳ್ತಾಳೆ. ಸಂಶಿ ಈಶ್ವರಿ ಅವರೇ, ಒಂದು ಸಣ್ಣ ವಿರಾಮಕ್ಕೆ ಹೋಗ್ತಾ ಇದ್ದೀವಿ. ಪ್ರಿಯ ವೀಕ್ಷಕರೇ, ಆ ನಂತರ ನಡೆದಿದ್ದಾದ್ರೂ ಏನು? ಗರ್ಭ ಧರಿಸಿದ್ದಾಳೆ, ಮಗು ಹುಟ್ಟಿದೆ. ಇನ್ನು ಅವಳು ಜಗತ್ತನ್ನ ಯಾವ ರೀತಿಯಲ್ಲಿ ಎದುರಿಸ್ತಾಳೆ ಮುಂದೆ ಬರಲಿಕ್ಕಿದೆ ಒಂದು ಸಣ್ಣ ವಿರಾಮದ ನಂತರ. ಯೇಸು ಸ್ವಾಮಿ ಮರಿಯಳ ಮೂಲಕ ಲೋಕಕ್ಕೆ ಬಂದಿದ್ದಾನೆ. ಬನ್ನಿ ಎಂಬ ಚರ್ಚೆಯನ್ನು ಮುಂದುವರಿಸೋಣ. ಮಗು ಹುಟ್ಟಿದ ನಂತರ ಮಗುವನ್ನ ಬೆಳೆಸ್ತಕ್ಕಂಥ ಒಂದು ಜವಾಬ್ದಾರಿ, ದೇವರ ಕುಮಾರನನ್ನ ಬೆಳೆಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ದೇವರು ಮರಿಯಳಿಗೆ ಕೊಡ್ತಾಳೆ. ಅದ್ರ ಬಗ್ಗೆ ಸ್ವಲ್ಪ ವಿವರಣೆ. ಸ್ತ್ರೀಯರಲ್ಲಿ ಆಶೀರ್ವಾದವನ್ನು ಪಡೆದ ಮರಿಯಳು ಒಳ್ಳೆ ತಾಯಿಯಾಗಿ ಯೇಸುವನ್ನು ಬೆಳೆಸುವುದನ್ನು ನಾವು ನೋಡ್ತೇವೆ. ಆತನೂ ಸಹ ವಿಧೇಯನಾಗಿ ತಂದೆ ತಾಯಿಗಳ ಮಾತುಗಳನ್ನು ಕೇಳ್ತಾನೆ. ದೇಹದಲ್ಲಿ ಬಲದಲ್ಲಿ ಆತ್ಮದಲ್ಲಿ ಅವನು ವೃದ್ಧಿಯಾಗುತ್ತಾ ಬರ್ತಾನೆ. ಸೊ 12 ವರ್ಷವಾಗಿರುವಾಗ, ಅಂದರೆ ಪ್ರತಿ ವರ್ಷವೂ ಸಹ ಅವರು ದೇವಾಲಯಕ್ಕೆ ಹೋಗುವುದನ್ನು ನೋಡ್ತೇವೆ. ಸೊ ಈ ಒಂದು 12 ವರ್ಷದ ಒಂದು ಘಟನೆಯನ್ನು ನಮ್ಮ ಸತ್ಯವೇದದಲ್ಲಿ ನೋಡ್ತೇವೆ. ಸೊ ಅಲ್ಲಿ ಹೋಗುವಾಗ ಅವನು ಬಾಲಕನು ತಪ್ಪಿಸಿಕೊಂಡನು ಅಂತ ನೋಡ್ತೀವಿ. ಸೊ ಅದಾದ ನಂತರ ಅವಳಿಗೆ ಬಹಳ, ಆ ಒಂದು ಸಮಯದಲ್ಲಿ ಬಹಳ ಅವಳಿಗೆ ಭಯವಾಗ್ತದೆ, ತಳಮಳ ಆಗ್ತದೆ. ಶ್ರೀಮತಿ ನಳಿನಾಕ್ಷಿ ಅವರೇ, ಈಗ ನಾವು ಶ್ರೀಮತಿ ಈಶ್ವರಿ ಅವರು ಹೇಳಿದ್ರು, ಸಾಕಷ್ಟು ಭಯಭಕ್ತಿಯಲ್ಲಿ, ದೇವರ ಭಯಭಕ್ತಿಯಲ್ಲಿ ಮರಿಯಳು ಯೇಸು ಸ್ವಾಮಿಯನ್ನು ಬೆಳೆಸಿದ್ಲು. ಆ ನಂತರ ಕೆಲವು ವರ್ಷಗಳ ನಂತರ ಸತ್ಯವೇದದಲ್ಲಿ ನಮಗೆ ಅವಳು ಯೇಸು ಸ್ವಾಮಿ 12 ವಯಸ್ಸು ಇರಬೇಕಾದ್ರೆ ಒಂದು ಊರಿಗೆ ಹೋಗ್ತಾರೆ, ಒಂದು ಹಬ್ಬಕ್ಕೆ ಯಾವುದಕ್ಕೋ ಹೋಗ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಿ. 12 ವರ್ಷದ ನಂತರ ಪಾಸ್ಟರ್ ಇವರು ಒಮ್ಮೆ ಯೆರೂಸಲೇಮಿಗೆ ಹೋದದ್ದು. ಇವಾಗ ಆಲ್ರೆಡಿ ನಮ್ಮ ಸಹೋದರಿ ಹೇಳಿಬಿಟ್ಟಿದ್ದಾರೆ, ಆ ಒಂದು ದೇವಸ್ಥಾನದಲ್ಲಿ 3 ದಿನ ಕಾಣೆಯಾಗಿದ್ದದು. ನಂತರ ಅವರು ಒಂದು ಕಾನಾ ಊರಿನ ಒಂದು ಮದುವೆ, ಒಂದು ಸಮಾರಂಭ ನಡೀತಾ ಇದೆ. ಆ ಒಂದು ಸಮಾರಂಭಕ್ಕೆ ಅವರು ಅಲ್ಲಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ದ್ರಾಕ್ಷಾರಸವನ್ನು, ಆ ಸಂದರ್ಭದಲ್ಲಿ ಮದುವೆಯ ಮನೆಯಲ್ಲಿ ದ್ರಾಕ್ಷಾರಸವನ್ನು ಕೊಡ್ತಕ್ಕಂಥ ಒಂದು, ನೀವು ಏನ್ ಹೇಳಕ್ ಬರ್ತಾ ಇದ್ದೇನೆ ಅಂದ್ರೆ, ಕಾನಾ ಯೇಸು ಸ್ವಾಮಿ ಮಾಡಿರ್ತಕ್ಕಂಥ ಮೊದಲನೇ ಅದ್ಭುತ ಕಾರ್ಯಕ್ಕೆ ನಾನು ಒಂದೇ ಒಂದು ವಿಷಯಕ್ಕೆ, ನಾವು ಕಾನಾ ಮದುವೆಗೆ ಬರಕ್ ಮುಂಚೆ ಯಾವ ರೀತಿ ಅವರು ತತ್ತರಿಸಿರ್ಬೋದು, ಮಗು ಕಾಣೆಯಾಗಿದ್ದಾಗ ಯಾವ ರೀತಿ ತತ್ತರಿಸಿರ್ಬೋದು ಶ್ರೀಮತಿ ಈಶ್ವರಿ ಅವರೇ? ಆಕೆ ಅವರು 3 ದಿನಗಳು ಪ್ರಯಾಣ ಮಾಡಿದ್ರಲ್ಲಿ ಅವರು 1 ದಿನ ಆದ ಮೇಲೆ ಅವ್ರಿಗೆ ಗೊತ್ತಾಗ್ತದೆ ಯೇಸು ಸ್ವಾಮಿ ಅವ್ರ ಜೊತೆ, ಆ ವಿಷಯವನ್ನೇ ನಾನು ಚರ್ಚೆ ಮಾಡಬೇಕು ಅಂತ. ಸೊ ಆಗ ಈ ಗುಂಪಿನಲ್ಲೇ ಇರ್ಬೋದು, ಅವ್ರ ಜೊತೆಲಿ ಇರಬಹುದು, ಬಂಧುಗಳ ಜೊತೆಲಿ ಇರ್ಬೋದು ಅಂತ ತಾಯಿ ನೆನೆಸ್ಕೊಂಡಿರ್ತಾಳೆ. ಆದರೆ ಕಳೆದೋದು ಅಂದ ತಕ್ಷಣ ಅವಳಿಗೆ ಬಹಳಷ್ಟು ನೋವಾಗ್ತದೆ, ದುಃಖ ಆಗ್ತದೆ, ಎಲ್ಲೋ ಹೋದ್ಲು ನನ್ನ ಮಗನು ಅಂತ. ಈಗ ತಂದೆ ತಾಯಿಗಳು ಮಕ್ಕಳು ಬರ್ದಿರುವಾಗ ಮನೆಗೆ ನಾವು ಭಾಳಷ್ಟು ಕಾತರ ಇರ್ತದೆ. ನಾವು ಫೋನ್ ಮಾಡ್ತಾನೆ ಇರ್ತೀವಿ, ಬರೋವರೆಗೂ ಬಂದ ಮೇಲೆ ನಮಗೆ ಸಮಾಧಾನ ಆಗ್ತದೆ. ಆ ರೀತಿ ಅವರು 3 ದಿನಗಳಾದಮೇಲೆ ಅವರು ಹಿಂದಕ್ಕೆ ಯೆರೂಸಲೇಮಿಗೆ ಬಂದಾಗ ದೇವಾಲಯದಲ್ಲಿ, ಸೊ ಆಗ ನಾನು ಎಲ್ಲ ಕಡೆ ನೋಡಿದ್ದೆ ಕಂದ, ನಾನು ಹುಡುಕಿದೆ, ನೀನು ಇಲ್ಲಿದ್ದೀಯಾ ಅಂತ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಹೌದು ನನ್ನ ತಂದೆಯ ಮನೆಯಲ್ಲೇ ನಾನಿದ್ದೇನೆ. ಸೊ ಅದರ ಗೊಡವೆ ಅಷ್ಟು ಯೋಚನೆ ಮಾಡಬೇಕಾಗಿರಲಿಲ್ಲ ಅಂತ ಆತನು ಹೇಳುವ ಅದು ಮನಸ್ಸಲ್ಲೇ ಇಟ್ಕೊಂಡಿರ್ತಾಳೆ. ಅಲ್ಲಿ ಕೂಡ ಒಂದು ತಾಯಿಯ ಮಮತೆಯನ್ನು ನಾವು ನೋಡ್ತೀವಿ. ಹೌದು, ಖಂಡಿತ. ಹೇಳಿ ಶ್ರೀಮತಿ ನಳಿನಾಕ್ಷಿ ಅವರೇ, ಕಾನಾ ಊರಿನಲ್ಲಿ ಏನಾಯ್ತು ಹೇಳಿ? ಕಾನಾ ಊರಿನಲ್ಲಿ ಹೋಗಿರ್ತಕ್ಕಂಥ ಆ ಒಂದು ಮದುವೆಯ ಸಂದರ್ಭದಲ್ಲಿ ಇಲ್ಲಿ ಮೊದಲನೇದಾಗಿ ಇದನ್ನು ಹೇಳೋಕ್ಕಿಂತ ಮುಂಚಿತವಾಗಿ ನಮ್ಮ ಸಹೋದರಿ ಹೇಳಿದ್ಲು, ನಿನ್ನ ಗೊಡವೆ ಯಾಕಮ್ಮ, ನನ್ನ ತಂದೆ ಮನೆಯಲ್ಲಿದ್ದೀನಿ ಅಂತ ಹೇಳುವಾಗ ಆಕೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡ್ಲು. ಅಂತಂದರೆ ಇಲ್ಲಿ ಮೇರಿಗೆ ಏನಾಗ್ತಾ ಇದೆ ಅಂದರೆ, ತನ್ನ ಮಗ ಯಾವುದೋ ಒಂದು ಉತ್ತಮವಾದ ಒಂದು ಕಾರ್ಯವನ್ನು ಮಾಡಲಿಕ್ಕೆ ದೇವರು ನನಗೆ ಕೊಟ್ಟಿದ್ದಾನೆ ಅಂತಕ್ಕಂಥ ಒಂದು ಮನಸ್ಥಿತಿ ಇಲ್ಲಿ ತಾಯಿಗೆ ಆವಾಗಲೇ ಆಳವಾಗಿ ಬೇರೂರ್ತು. ಅದು ಮನಸ್ಸಲ್ಲಿ ಇರೋದ್ರಿಂದ ಆ ಕಾನಾ ಊರಿನಲ್ಲಿ ನಡೆತಕ್ಕಂಥ ಆ ಘಟನೆಯಲ್ಲಿ ಕೂಡ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ದ್ರಾಕ್ಷಾರಸ ಮುಗಿದೋಗಿದೆ, ಎಲ್ರಿಗೂ ಗಲಿಬಿಲಿ ಆಗ್ತಾ ಇದೆ, ಅಯ್ಯೋ ಏನು ಮಾಡೋದು, ಯಾಕೆಂದರೆ ಅದು ಪದ್ಧತಿ, ಎಲ್ರಿಗೂ ಆ ದ್ರಾಕ್ಷಾರಸವನ್ನು ಕೊಡ್ತಕ್ಕಂಥ ಒಂದು ಪದ್ಧತಿಯಲ್ಲಿ ನಡೀತಾ ಇತ್ತು. ಈಗ ನಾನು ಕೇಳಲ್ಪಟ್ಟಿದ್ದೇನೆ, ಹೊಸ ಒಡಂಬಡಿಕೆಯಲ್ಲಿ ಮದುವೆಗಳಲ್ಲಿ
ಆಗಿನ ಕಾಲದಲ್ಲಿ ದ್ರಾಕ್ಷಾರಸ ಎಲ್ಲದಕ್ಕಿಂತ ತುಂಬಾ ಉತ್ತಮವಾಗಿರ್ತಕ್ಕಂಥ ಒಂದು ಸ್ಥಾನವನ್ನ ಪಡೆದಿತ್ತು ಅಂತ. ಮುಂದುವರಿಸಿ. ಹೌದು. ನಂತರ ಇಲ್ಲಿ ಅರ್ಧದಲ್ಲೇ ನಿಂತೋಗಿದೆ, ತುಂಬ ಗಾಬರಿ ಆಗ್ತದೆ. ಏನು ಮಾಡೋದು, ದ್ರಾಕ್ಷಾರಸ ಇಲ್ವಲ್ಲ. ಇಂಥ ಒಂದು ಗಲಿಬಿಲಿ, ಅಂಥ ಒಂದು ಪರಿಸರದಲ್ಲಿ ಸಂದರ್ಭದಲ್ಲಿ ಈ ಮರಿಯಳ ಕಿವಿಗೆ ಈ ಒಂದು ವಿಷಯ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ಅವಳಿಗೆ ಮಗನ ಮೇಲೆ ಒಂದು ನಂಬಿಕೆ ಇದೆ, ಒಂದು ಭರವಸೆ ಇದೆ. ಏಕೆಂತಂದರೆ ಅವಳಿಗೆ ಮಗನನ್ನು ಸಣ್ಣ ವಯಸ್ಸಿನಿಂದ ಎತ್ತಿ ಬೆಳೆಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವನ ಆಗುಹೋಗುಗಳು, ಆಟ ಪಾಠಗಳು, ಅವನ ಮನಸ್ಥಿತಿ, ಅವನು ಯಾರು ಅನ್ನೋದನ್ನು ಬಹಳ ಚೆನ್ನಾಗಿ ಅವಳು ಅರ್ಥ ಮಾಡ್ಕೊಂಡಿದ್ಲು. ಹಾಗಾಗಿ ಆ ಮಗುವನ್ನು ಹೇಳ್ತಾ ಇದ್ದಾಳೆ, ಆ ಮಗನನ್ನು ಹೇಳ್ತಾ ಇದ್ದಾಳೆ, ನೋಡಪ್ಪ ಈ ಥರ ಆಗೋಗ್ಬಿಟ್ಟಿದೆ, ಇವಾಗ ಏನು ಮಾಡಲಿಕ್ಕೆ ಸಾಧ್ಯ, ಏನಾದರೂ ನೀನು ಮಾಡು ಅಂತ ಹೇಳುವಾಗ ಇಲ್ಲಿ ಮಗ ಹೇಳ್ತಾನೆ, ಅಮ್ಮ ನನಗಿನ್ನೂ ಸಮಯ ಬಂದಿಲ್ಲ, ಯಾಕೆ ನೀನು ಈಗಲೇ ನನಗೆ ಈ ವಿಷಯವನ್ನ ಹೇಳ್ತಾ ಇದೀಯಾ? ಈ ವಿಷಯವನ್ನ ನಾವು ತೆಗೆದುಕೊಂಡಾಗ ಅದ್ಭುತ ಕಾರ್ಯಕ್ಕೆ ಬರಕ್ ಮುಂಚೆ ತಾಯಂದಿರಿಗೆ ತಮ್ಮ ಗಂಡು ಮಕ್ಕಳ ಮೇಲೆ ಸಾಕಷ್ಟು ನಂಬಿಕೆ. ಏನಂತೀರಾ ಶ್ರೀಮತಿ ಈಶ್ವರಿ ಅವರೇ? ಆ ಒಂದು ನಂಬಿಕೆಯಿಂದಾನೇ ಅವಳು ಏನೋ ಮಾಡಬಹುದು, ಏನೋ ಇಲ್ಲ, ಆಗ್ಬೋದು. ನಾನು ಲೋಕಾರೂಢಿಯಾಗಿ ಮಾತಾಡ್ತಿದ್ದೀನಿ. ಈ ಲೋಕದಲ್ಲಿ ನಾವು ತೆಗೆದುಕೊಂಡಾಗ ಮದರ್ ಇಸ್ ದ ಬೆಸ್ಟ್ ಫ್ರೆಂಡ್ ಆಫ್ ದ ಸನ್ ಅಂತಾರೆ. ಒಂದು ತಾಯಿಗೂ ಮಗನಿಗೂ ಸಾಕಷ್ಟು ಒಳ್ಳೆ ಸಂಬಂಧ ಇರ್ತದೆ. ಆಮೇಲೆ ತಾಯಿಗೆ ಮಗನ ಮೇಲೆ ಸಾಕಷ್ಟು ಹೆಮ್ಮೆ ಇರ್ತದೆ. ಸೊ ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ಮಾಹಿತಿ? ಬಹಳಷ್ಟು ಅವಳಿಗೆ ದೃಢವಾದ ಒಂದು ನಂಬಿಕೆ ಇತ್ತು. ನನ್ನ ಮಗನು ದೊಡ್ಡವನು, ಅವನು ಪುರುಷನಂದ್ರೆ ಮಹಾಪುರುಷನು, ರಕ್ಷಕನು. ಸೊ ಈ ಒಂದು ಸಂದರ್ಭದಲ್ಲಿ ಅವನು ಇರುವಾಗಲೇ ಇಲ್ಲಿ ದ್ರಾಕ್ಷಾರಸ ಮುಗಿದು ಹೋಗಿದೆಯಲ್ಲ ಅಂತ ಅವಳಿಗೆ ಇದಾಗಿ ಏನೋ ಮಾಡ್ಬೋದು, ಆಗ್ಬೋದು ಅಂತ ಒಂದು ನಿರೀಕ್ಷೆ. ಮಗನ ಮೇಲೆ ಒಂದು ಅಪಾರವಾದ ನಂಬಿಕೆ, ನನ್ನ ಮಗನು ನೋಡ್ಕೊಳ್ತಾನೆ, ಏನೋ ಆಗಿದೆ ಎಂತಕ್ಕಂಥ. ಮುಂದುವರಿಸಿ ಶ್ರೀಮತಿ ನಳಿನಾಕ್ಷಿ ಅವರು. ಅಂಥ ಸಂದರ್ಭದಲ್ಲಿ ಮಗನಿಗೆ ಹೇಳ್ತಕ್ಕಂಥ ಆ ಒಂದು ಸಂದರ್ಭದಲ್ಲಿ, ಅಮ್ಮ ಯಾಕೆ ಈಗಲೇ ನನಗೆ ಹೇಳ್ತಾ ಇದೀಯಾ, ನನ್ನ ಕಾಲ ಇನ್ನೂ ಕೂಡ ಬಂದಿಲ್ಲ ಅಂತ ಇಲ್ಲಿ ಮಗ ಪ್ರತಿವಾದ ಒಂದು ಉತ್ತರವನ್ನ ಕೊಡ್ತಾ ಇದ್ದಾನೆ. ಆದ್ರೂ ಕೂಡ ಇವಳಿಗೆ ಆ ನಂಬಿಕೆ ಎಷ್ಟು ಸ್ಥಿರವಾಗಿತ್ತು. ಇಲ್ಲಿ ಒಂದು ವಿಷಯವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾಯಿ ಮಗನ ಮೇಲೆ ಒಂದು ನಂಬಿಕೆಯನ್ನ ಇಟ್ಟು ತಾಯಿ ಮಗನ ಹತ್ರ ಬರ್ತಾಳೆ, ನೋಡೋ ಮಗನೇ ಇಲ್ಲಿ ದ್ರಾಕ್ಷಾರಸ ಆಗಿದೆ ಅಂತ. ಮಗನು ದಿಢೀರಂತ ಎಲ್ಲರ ಮುಂದೆ, ಯಾಕಮ್ಮ ನನ್ನ ಯಾಕಮ್ಮ ನೀನು ಹಿಂಸೆ ಮಾಡ್ತಿದ್ಯಾ, ನನ್ನ ಸಮಯ ಬಂದಿಲ್ಲ ಅಂತ ಹೇಳಿದಾಗ ಮರಿಯಳಿಗೆ ನೋವಾಗಿದೆಯಾ ಇಲ್ವಾ? ಆಕೆಗೆ ನೋವು ಆಗಿರಲಿಲ್ಲ. ಯಾಕಂದರೆ ಮಕ್ಕಳು ಏನು ಹೇಳಿದ್ರು ತಾಯಂದಿರು ಸಂತೋಷ ಪಡ್ತಾರೆ, ಸ್ವೀಕರಿಸ್ತಾರೆ. ಆಕೆ ಪೂರ್ಣ ನಂಬಿಕೆ ಇತ್ತು ಆತನ ಮೇಲೆ. ಈಗ ಕ್ರೂಜೆಯ ವಿಷಯಕ್ಕೆ ಬಂದಾಗ ನಮಗೆ ತುಂಬ ಸಮಯ ಕಡಿಮೆ ಇದೆ. ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕಿದ್ದಾರೆ. ಖಂಡಿತವಾಗ್ಲೂ ತಾಯಾದ ಮರಿಯಳಿಗೆ ನೋವಾಗಿರುತ್ತಾ ಇಲ್ವಾ? ಸಹಜ ಪಾಸ್ಟರ್, ಇದು ಖಂಡಿತವಾಗ್ಲೂ ಕೂಡ ಆಕೆಗೆ ನೋವಾಗಿದೆ. ಬಹುಶಃ ನಾವು ಈ ಲೋಕದ ತಾಯಿಯಾಗಿದ್ದು ನಮ್ಮ ಮಕ್ಕಳು ಬಿದ್ದ ತಕ್ಷಣ ನಮಗೆ ಎಷ್ಟು ನೋವಾಗುತ್ತೆ ಅಂತಾರಲ್ಲ, ಜಗದ್ರಕ್ಷಕನನ್ನ ಅಂತ ಸ್ಥಿತಿಯಲ್ಲಿ ನೋಡುವಾಗ ಖಂಡಿತವಾಗ್ಲೂ ಕೂಡ ಆಕೆಗೆ ತಡ್ಕೊಳ್ಳಿಕ್ ಆಗದೆ ಇರ್ತಕ್ಕಂಥ ಇನ್ನೊಂದು ವಿಷಯವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಲೋಕದ ಒಂದು ವಿಷಯಕ್ಕಾಗಿ ತನ್ನ ಮಗನನ್ನು ಬಲಿ ಕಟ್ಲು ಅಂತ ನಾವು ಚರ್ಚೆಗೋಸ್ಕರ ಹೇಳೋದ್ರಲ್ಲಿ ತಪ್ಪಾಗೋದಿಲ್ಲ ಅಲ್ವೇ? ಖಂಡಿತ. ಈ ಒಂದು ಚರ್ಚೆಯಲ್ಲಿ ಭಾಗಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಶ್ರೀಮತಿ ಈಶ್ವರಿ ಅವರೇ. ಧನ್ಯವಾದಗಳು ಶ್ರೀಮತಿ ನಳಿನಾಕ್ಷಿ. ಧನ್ಯವಾದಗಳು. ಮರಿಯಳು ಯೇಸು ಸ್ವಾಮಿಯ ತಾಯಿ, ಸಹಾನುಭೂತಿಯ ಒಂದು ಚಿಹ್ನೆ, ಪ್ರೀತಿಯ ಒಂದು ಚಿಹ್ನೆ, ತಾಳ್ಮೆಯ ಒಂದು ಚಿಹ್ನೆ ಎಂಬತಕ್ಕಂಥ ವಿಚಾರವನ್ನ ನಾವು ಈಗ ತಾನೇ ನೋಡಿದ್ದೇವೆ. ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು, ಮಕ್ಕಳು ದೇವರ ಭಯಭಕ್ತಿಯಲ್ಲಿ ಬೆಳಿಬೇಕು ಮತ್ತು ಅಕ್ಕಪಕ್ಕದವರಲ್ಲಿ ಒಳ್ಳೆ ಹೆಸರನ್ನು ಪಡೆಯಬೇಕು ಎಂಬತಕ್ಕಂಥ ಒಂದು ಸಾಕಷ್ಟು ಸುಂದರವಾಗಿರ್ತಕ್ಕಂಥ ವಿಷಯಗಳನ್ನು ಈ ಸತ್ಯವೇದದ ಸ್ತ್ರೀಯಾದ ಮರಿಯಳ ಬಗ್ಗೆ ನಾವು ಕಲಿತಿದ್ದೇವೆ. ಖಂಡಿತವಾಗ್ಲೂ ಈ ಕಾರ್ಯಕ್ರಮದ ನಂತರ ನೀವು ನಿಮ್ಮ ಮಕ್ಕಳನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ದೇವರ ಭಯಭಕ್ತಿಯಲ್ಲಿ ಬೆಳೆಸ್ತೀರಾ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.